ಹಾಗೂ ರಾಜಣ್ಣ ಇಬ್ರು ಕೂಡ ಹಾಗಾದ್ರೆ ಭೇಟಿಯಾಗಿರುವಂತಹ ಅಸಲಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಇಲ್ಲೆಲ್ಲಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಿಎಂ ಬಣದವರಿಗೆ ಏನಾದ್ರೂ ಗಾಳ ಹಾಕಿದ್ರ, ಆ ಸದಸ್ಯರನ್ನ ಭೇಟಿಯಾಗಿ ಮನವೊಲಿಕೆಗೆ ಯತ್ನಗಳೇನಾದ್ರೂ ನಡೀತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಕೆಎನ್ ರಾಜಣ್ಣ ಸದಾ ಸಿಡಿಮಿಡಿ ಅಂತ ಇದ್ರು, ಡಿಕೆ ಶಿವಕುಮಾರ್ ಹೆಸರು ಕಂಡ್ರೆ ಉರಿದು ಬೀಳ್ತಾ ಇದ್ರು. ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ 2-3 ಬಾರಿ ಕೊಟ್ಟು ಆನಂತರ ಸಚಿವ ಸ್ಥಾನವನ್ನೇ ಕಳ್ಕೊಳ್ಬೇಕಾಯ್ತು. ಡಿಕೆಶಿ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತ ರಾಜಣ್ಣ ಹೇಳಿದ್ರು. ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸ್ವಪಕ್ಷದ ಎದುರಾಳಿಗಳ ಬೆಂಬಲವನ್ನ ಕೇಳೋದಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂತ ಪ್ರಶ್ನೆ. ಡಿಕೆ ಶಿವಕುಮಾರ್ ನಡೆ ಇದೆಯಲ್ಲ, ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಭೇಟಿ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಒಂದಷ್ಟು ರಾಜಕೀಯ ಚರ್ಚೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಈ ಭೇಟಿಯ ಹಿನ್ನೆಲೆ ಜೊತೆಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ, ಏನ್ ಎಜೆಂಡಾ ಇರಬಹುದು ಅನ್ನುವಂತ ವಿಚಾರದಲ್ಲೂ ಕೂಡ ಈಗ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಬಣದವರನ್ನ ಹಾಗಾದ್ರೆ ಸೆಳೆದುಕೊಳ್ಳುವಂತ ಯತ್ನವ ಇದು ಅನ್ನುವಂತ ಒಂದಷ್ಟು ಪ್ರಶ್ನೆ. ಇಬ್ರು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರೋದು ಈಗ ರಾಜಕೀಯ ವಲಯದಲ್ಲಂತೂ ಭಾರೀ ಸಂಚಲನವನ್ನ ಮೂಡಿಸಿದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಅನ್ನ ಸಿಡಿಸಿದ್ದು ಇದೇ ರಾಜಣ್ಣ. ಆ ನಂತರದಲ್ಲಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಪರಿಸ್ಥಿತಿಯೇ ಬರೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಂತ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಈಗ ಕಾರಣ ಆಗಿದೆ. ಶಿವಕುಮಾರ್ ಹಾಗೂ ರಾಜಣ್ಣ ಇಬ್ರು ಕೂಡ ಹಾಗಾದ್ರೆ ಭೇಟಿಯಾಗಿರುವಂತಹ ಅಸಲಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಇಲ್ಲೆಲ್ಲಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಿಎಂ ಬಣದವರಿಗೆ ಏನಾದ್ರೂ ಗಾಳ ಹಾಕಿದ್ರ, ಆ ಸದಸ್ಯರನ್ನ ಭೇಟಿಯಾಗಿ ಮನವೊಲಿಕೆಗೆ ಯತ್ನಗಳೇನಾದ್ರೂ ನಡೀತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಕೆಎನ್ ರಾಜಣ್ಣ ಸದಾ ಸಿಡಿಮಿಡಿ ಅಂತ ಇದ್ರು, ಡಿಕೆ ಶಿವಕುಮಾರ್ ಹೆಸರು ಕಂಡ್ರೆ ಉರಿದು ಬೀಳ್ತಾ ಇದ್ರು. ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ 2-3 ಬಾರಿ ಕೊಟ್ಟು ಆನಂತರ ಸಚಿವ ಸ್ಥಾನವನ್ನೇ ಕಳ್ಕೊಳ್ಬೇಕಾಯ್ತು. ಡಿಕೆಶಿ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತ ರಾಜಣ್ಣ ಹೇಳಿದ್ರು. ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸ್ವಪಕ್ಷದ ಎದುರಾಳಿಗಳ ಬೆಂಬಲವನ್ನ ಕೇಳೋದಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂತ ಪ್ರಶ್ನೆ. ಡಿಕೆ ಶಿವಕುಮಾರ್ ನಡೆ ಇದೆಯಲ್ಲ, ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಭೇಟಿ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಒಂದಷ್ಟು ರಾಜಕೀಯ ಚರ್ಚೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಈ ಭೇಟಿಯ ಹಿನ್ನೆಲೆ ಜೊತೆಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ, ಏನ್ ಎಜೆಂಡಾ ಇರಬಹುದು ಅನ್ನುವಂತ ವಿಚಾರದಲ್ಲೂ ಕೂಡ ಈಗ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಬಣದವರನ್ನ ಹಾಗಾದ್ರೆ ಸೆಳೆದುಕೊಳ್ಳುವಂತ ಯತ್ನವ ಇದು ಅನ್ನುವಂತ ಒಂದಷ್ಟು ಪ್ರಶ್ನೆ. ಇಬ್ರು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರೋದು ಈಗ ರಾಜಕೀಯ ವಲಯದಲ್ಲಂತೂ ಭಾರೀ ಸಂಚಲನವನ್ನ ಮೂಡಿಸಿದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಅನ್ನ ಸಿಡಿಸಿದ್ದು ಇದೇ ರಾಜಣ್ಣ. ಆ ನಂತರದಲ್ಲಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಪರಿಸ್ಥಿತಿಯೇ ಬರೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಂತ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಈಗ ಕಾರಣ ಆಗಿದೆ. ಶಿವಕುಮಾರ್ ಹಾಗೂ ರಾಜಣ್ಣ ಇಬ್ರು ಕೂಡ ಹಾಗಾದ್ರೆ ಭೇಟಿಯಾಗಿರುವಂತಹ ಅಸಲಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಇಲ್ಲೆಲ್ಲಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಿಎಂ ಬಣದವರಿಗೆ ಏನಾದ್ರೂ ಗಾಳ ಹಾಕಿದ್ರ, ಆ ಸದಸ್ಯರನ್ನ ಭೇಟಿಯಾಗಿ ಮನವೊಲಿಕೆಗೆ ಯತ್ನಗಳೇನಾದ್ರೂ ನಡೀತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಕೆಎನ್ ರಾಜಣ್ಣ ಸದಾ ಸಿಡಿಮಿಡಿ ಅಂತ ಇದ್ರು, ಡಿಕೆ ಶಿವಕುಮಾರ್ ಹೆಸರು ಕಂಡ್ರೆ ಉರಿದು ಬೀಳ್ತಾ ಇದ್ರು. ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ 2-3 ಬಾರಿ ಕೊಟ್ಟು ಆನಂತರ ಸಚಿವ ಸ್ಥಾನವನ್ನೇ ಕಳ್ಕೊಳ್ಬೇಕಾಯ್ತು. ಡಿಕೆಶಿ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತ ರಾಜಣ್ಣ ಹೇಳಿದ್ರು. ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸ್ವಪಕ್ಷದ ಎದುರಾಳಿಗಳ ಬೆಂಬಲವನ್ನ ಕೇಳೋದಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂತ ಪ್ರಶ್ನೆ. ಡಿಕೆ ಶಿವಕುಮಾರ್ ನಡೆ ಇದೆಯಲ್ಲ, ಇದು ಬಹಳ ಕುತೂಹಲವನ್ನ
ಮೂಡಿಸ್ತಾ ಇದೆ. ಈ ಭೇಟಿ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಒಂದಷ್ಟು ರಾಜಕೀಯ ಚರ್ಚೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಈ ಭೇಟಿಯ ಹಿನ್ನೆಲೆ ಜೊತೆಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ, ಏನ್ ಎಜೆಂಡಾ ಇರಬಹುದು ಅನ್ನುವಂಥ ವಿಚಾರದಲ್ಲೂ ಕೂಡ ಈಗ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಬಣದವರನ್ನ ಹಾಗಾದ್ರೆ ಸೆಳೆದುಕೊಳ್ಳುವಂತ ಯತ್ನವ ಇದು ಅನ್ನುವಂತ ಒಂದಷ್ಟು ಪ್ರಶ್ನೆ. ಇಬ್ರು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರೋದು ಈಗ ರಾಜಕೀಯ ವಲಯದಲ್ಲಂತೂ ಭಾರೀ ಸಂಚಲನವನ್ನ ಮೂಡಿಸಿದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಅನ್ನ ಸಿಡಿಸಿದ್ದು ಇದೇ ರಾಜಣ್ಣ. ಆ ನಂತರದಲ್ಲಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಪರಿಸ್ಥಿತಿಯೇ ಬರೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಂತ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಈಗ ಕಾರಣ ಆಗಿದೆ. ಶಿವಕುಮಾರ್ ಹಾಗೂ ರಾಜಣ್ಣ ಇಬ್ರು ಕೂಡ ಹಾಗಾದ್ರೆ ಭೇಟಿಯಾಗಿರುವಂತಹ ಅಸಲಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಇಲ್ಲೆಲ್ಲಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಿಎಂ ಬಣದವರಿಗೆ ಏನಾದ್ರೂ ಗಾಳ ಹಾಕಿದ್ರ, ಆ ಸದಸ್ಯರನ್ನ ಭೇಟಿಯಾಗಿ ಮನವೊಲಿಕೆಗೆ ಯತ್ನಗಳೇನಾದ್ರೂ ನಡೀತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಕೆಎನ್ ರಾಜಣ್ಣ ಸದಾ ಸಿಡಿಮಿಡಿ ಅಂತ ಇದ್ರು, ಡಿಕೆ ಶಿವಕುಮಾರ್ ಹೆಸರು ಕಂಡ್ರೆ ಉರಿದು ಬೀಳ್ತಾ ಇದ್ರು. ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ 2-3 ಬಾರಿ ಕೊಟ್ಟು ಆನಂತರ ಸಚಿವ ಸ್ಥಾನವನ್ನೇ ಕಳ್ಕೊಳ್ಬೇಕಾಯಿತು. ಡಿಕೆಶಿ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತ ರಾಜಣ್ಣ ಹೇಳಿದ್ರು. ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸ್ವಪಕ್ಷದ ಎದುರಾಳಿಗಳ ಬೆಂಬಲವನ್ನ ಕೇಳೋದಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂತ ಪ್ರಶ್ನೆ. ಡಿಕೆ ಶಿವಕುಮಾರ್ ನಡೆ ಇದೆಯಲ್ಲ, ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಭೇಟಿ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಒಂದಷ್ಟು ರಾಜಕೀಯ ಚರ್ಚೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಈ ಭೇಟಿಯ ಹಿನ್ನೆಲೆ ಜೊತೆಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ, ಏನ್ ಎಜೆಂಡಾ ಇರಬಹುದು ಅನ್ನುವಂಥ ವಿಚಾರದಲ್ಲೂ ಕೂಡ ಈಗ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಬಣದವರನ್ನ ಹಾಗಾದ್ರೆ ಸೆಳೆದುಕೊಳ್ಳುವಂತ ಯತ್ನವ ಇದು ಅನ್ನುವಂತ ಒಂದಷ್ಟು ಪ್ರಶ್ನೆ. ಇಬ್ರು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರೋದು ಈಗ ರಾಜಕೀಯ ವಲಯದಲ್ಲಂತೂ ಭಾರೀ ಸಂಚಲನವನ್ನ ಮೂಡಿಸಿದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಅನ್ನ ಸಿಡಿಸಿದ್ದು ಇದೇ ರಾಜಣ್ಣ. ಆ ನಂತರದಲ್ಲಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಪರಿಸ್ಥಿತಿಯೇ ಬರೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಂತ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಈಗ ಕಾರಣ ಆಗಿದೆ. ಶಿವಕುಮಾರ್ ಹಾಗೂ ರಾಜಣ್ಣ ಇಬ್ರು ಕೂಡ ಹಾಗಾದ್ರೆ ಭೇಟಿಯಾಗಿರುವಂತಹ ಅಸಲಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಇಲ್ಲೆಲ್ಲಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಿಎಂ ಬಣದವರಿಗೆ ಏನಾದ್ರೂ ಗಾಳ ಹಾಕಿದ್ರ, ಆ ಸದಸ್ಯರನ್ನ ಭೇಟಿಯಾಗಿ ಮನವೊಲಿಕೆಗೆ ಯತ್ನಗಳೇನಾದ್ರೂ ನಡೀತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಕೆಎನ್ ರಾಜಣ್ಣ ಸದಾ ಸಿಡಿಮಿಡಿ ಅಂತ ಇದ್ರು, ಡಿಕೆ ಶಿವಕುಮಾರ್ ಹೆಸರು ಕಂಡ್ರೆ ಉರಿದು ಬೀಳ್ತಾ ಇದ್ರು. ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ 2-3 ಬಾರಿ ಕೊಟ್ಟು ಆನಂತರ ಸಚಿವ ಸ್ಥಾನವನ್ನೇ ಕಳ್ಕೊಳ್ಬೇಕಾಯಿತು. ಡಿಕೆಶಿ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತ ರಾಜಣ್ಣ ಹೇಳಿದ್ರು. ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸ್ವಪಕ್ಷದ ಎದುರಾಳಿಗಳ ಬೆಂಬಲವನ್ನ ಕೇಳೋದಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂತ ಪ್ರಶ್ನೆ. ಡಿಕೆ ಶಿವಕುಮಾರ್ ನಡೆ ಇದೆಯಲ್ಲ, ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಭೇಟಿ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಒಂದಷ್ಟು ರಾಜಕೀಯ ಚರ್ಚೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಈ ಭೇಟಿಯ ಹಿನ್ನೆಲೆ ಜೊತೆಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ, ಏನ್ ಎಜೆಂಡಾ ಇರಬಹುದು ಅನ್ನುವಂಥ ವಿಚಾರದಲ್ಲೂ ಕೂಡ ಈಗ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಬಣದವರನ್ನ ಹಾಗಾದ್ರೆ ಸೆಳೆದುಕೊಳ್ಳುವಂತ ಯತ್ನವ ಇದು ಅನ್ನುವಂತ ಒಂದಷ್ಟು ಪ್ರಶ್ನೆ. ಇಬ್ರು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರೋದು ಈಗ ರಾಜಕೀಯ ವಲಯದಲ್ಲಂತೂ ಭಾರೀ ಸಂಚಲನವನ್ನ ಮೂಡಿಸಿದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಅನ್ನ ಸಿಡಿಸಿದ್ದು ಇದೇ ರಾಜಣ್ಣ. ಆ ನಂತರದಲ್ಲಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಪರಿಸ್ಥಿತಿಯೇ ಬರೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಂತ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಈಗ ಕಾರಣ ಆಗಿದೆ.